ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಭಾರತ ಹಾಗೂ ನ್ಯೂಜಿಲೆಂಡ್ ನಡುವೆ ನಡೀತಾ ಇರುವಂತಹ ಫೈನಲ್ ಕಾದಾಟ ಇದೆಯಲ್ಲ, ಭಾರತದ ಮೊದಲ ಇನ್ನಿಂಗ್ಸ್ ಈಗಾಗಲೇ ಮುಕ್ತಾಯ ಆಗಿದೆ. ಭರ್ಜರಿಯಾಗಿರುವಂತಹ ಟಾರ್ಗೆಟ್ ಅನ್ನು ಕೊಟ್ಟಿರುವಂಥ ದೊಡ್ಡ ಮೊತ್ತ ಪೆರಿಸಿರುವಂಥದ್ದು ಭಾರತ 256 ರನ್ ಟಾರ್ಗೆಟ್. ಇದು ಸುಲಭ ಅಂತೂ ಅಲ್ಲವೇ ಅಲ್ಲ. ಸೊ ಹಂಗಾಗಿ ಆಲ್ಮೋಸ್ಟ್ 95% 95% ಈಗಾಗಲೇ ಭಾರತ ಗೆದ್ದಿದೆ ಅಂತಲೂ ಕೂಡ ಅಂದ್ಕೊಳ್ಬಹುದು. ಸೊ ಮತ್ತೊಮ್ಮೆ ಭಾರತ ಚಾಂಪಿಯನ್ ಆಗುವ ಎಲ್ಲ ಲಕ್ಷಣಗಳು ಕಂಡು ಬರ್ತಾ ಇದೆ. ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ, ಇಡೀ ಸ್ಟೇಡಿಯಂನಲ್ಲಿ ಪ್ರೇಕ್ಷಕರು ತುಂಬಿ ತುಳುಕಿದ್ದಾರೆ. ಸೊ ಇವತ್ತಿನ ಫೈನಲ್ ಮ್ಯಾಚ್ ಇದೆಯಲ್ಲ, ಆಲ್ಮೋಸ್ಟ್ ಆಲ್ ಭಾರತ ಗೆದ್ದಂಗೆ. ಈಗಾಗಲೇ ನ್ಯೂಜಿಲೆಂಡ್ ಕೂಡ ಇನ್ನಿಂಗ್ಸ್ ಆರಂಭ ಮಾಡಿದೆ. ಪವರ್ ಪ್ಲೇಯಲ್ಲಿ ಅವರು 3 ವಿಕೆಟನ್ನು ಕಳೆದುಕೊಂಡಿದ್ದಾರೆ. ಸೊ ಹಂಗಾಗಿ ಆಲ್ಮೋಸ್ಟ್ ಆಲ್ ಭಾರತ ಗೆದ್ದಂಗೆ. ಸೊ ಸೆಲೆಬ್ರೇಷನ್ ಈಗಿನಿಂದಲೇ ಶುರು ಮಾಡಿ ಅಂತ ಹೇಳ್ತಾ, ಪ್ರಮುಖವಾಗಿ ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಅಭಿಷೇಕ್ ಶರ್ಮಾನ ಈ ಬಾರಿ ಈ ಫೈನಲ್ ಪಂದ್ಯ ಆಡ್ತಾರೆ ಅಂತೇಳಿ. ಯಾಕಂದರೆ ಸಾಕಷ್ಟು ಟೀಕೆಗಳು ಇತ್ತು, ಇವತ್ತಿನ ಪಂದ್ಯ ಆಡಿಸ್ಬೇಕಾ ಬೇಡ ಅಂತೇಳಿ. ಆದರೂ ಕೂಡ ಫೈನಲ್ ಪಂದ್ಯದಲ್ಲಿ ಕಮ್ಬ್ಯಾಕ್ ಮಾಡಿರೋದ್ರಿಂದಾಗಿ ಭಾರತಕ್ಕೆ ಆಸರೆ ಆದರು. ಅದಾದ ನಂತರ ಎಂದಿನಂತೆ ಸ್ಯಾಮ್ಸನ್, ಇಶಾನ್ ಕಿಶನ್, ಫಿನಿಶಿಂಗ್ ಮಾಡಿದ್ದು ಶಿವಮ್ ದುಬೆ. ಸೊ ಒಟ್ಟಾರೆಯಾಗಿ ಎಲ್ಲರ ಪ್ರದರ್ಶನ ಅಂತೂ ಚೆನ್ನಾಗಿತ್ತು. ಸೊ ಹಂಗಾಗಿ ಎಲ್ಲರ ಸಾಂಘಿಕ ಹೋರಾಟದಿಂದಾಗಿ ಭಾರತ ಬಹುಶಃ ಗೆಲ್ಲುವಂಥ ಎಲ್ಲ ಲಕ್ಷಣಗಳು ಕಂಡು ಬರ್ತಾ ಇದೆ.